ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಕ್ರಿಕೆಟ್ ಅಂತಿದ್ದಂಗೆ ನಮ್ಗೆ ನೋಡಿ ಕೆಲವೊಂದು ವೇದಿಕೆಗಳು ಹೆಂಗೆ ಸೃಷ್ಟಿ ಆಗುತ್ತೆ ಅಂತಂತಂದರೆ, ನನಗೆ ಗೊತ್ತಿರೋ ಹಾಗೆ ಭಾರತದಲ್ಲಿ ಕ್ರಿಕೆಟ್ ಗೊತ್ತಿಲ್ಲದೆ ಇರೋವಂಥ, ಕ್ರಿಕೆಟ್ ಪ್ರೇಮಿ ಅಲ್ಲದೆ ಇರೋವಂಥ ವ್ಯಕ್ತಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಸೌತ್ ಇಂಡಿಯಾದಲ್ಲಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಬ್ಬೊಬ್ಬ ಕ್ರಿಕೆಟರ್ ಇದ್ದಾರೆ ಇಲ್ಲಿ. ನನಗೆ ಒಂದು ಥರದಲ್ಲಿ ಹೆಮ್ಮೆ, ಇನ್ನೊಂದು ಥರದಲ್ಲಿ ನಿಮ್ಮನ್ನೆಲ್ಲ ನೋಡಿದ್ರೆ ಏನೋ ಒಂಥರ ಬೇಜಾರ್ರಿ ನನಗೆ. ಯಾಕೆ ಅಂತ ಕೇಳಿ ಹೇಳ್ತೀನಿ. ನನಗೆ ಕ್ರಿಕೆಟ್ ಬರೋಲ್ಲ, ಆಯಿತಾ? ನಾನು ಕ್ರಿಕೆಟ್ ಕಲ್ತಿಲ್ಲ. ಅಂದರೆ ನಮಗೆ ನಾನು ಬೆಳೆದಂಥ ವಿಧಾನ ಆಗಿರ್ಬೋದು, ನಮಗೆ ಸಿಕ್ಕಂಥ ಆಪರ್ಚುನಿಟೀಸ್ ಆಗಿರ್ಬೋದು, ನಮಗೆ ಬ್ಯಾಟ್ ಹಿಡಿಯೋ ಅಂಥ ಅವಕಾಶನೇ ನನಗೆ ಸಿಕ್ಕಲಿಲ್ಲ. ನಾನು ಎಷ್ಟೋ ಸಲ ಅನ್ಕೊತಾ ಇರ್ತೀನಿ, ಯಾರ್ಯಾರೇ ಕ್ರಿಕೆಟ್ ಒಂದು ಗೊತ್ತಿದ್ದಿದ್ರೆ ಆ ಟೀಮಲ್ಲಿ ಸೇರಿಸ್ಕೊತಾ ಇದ್ರೇನೋ, ಈ ಒಂದು ಲೀಗಲ್ಲಿ ಸೇರಿಸ್ಕೊತಾ ಇದ್ರೇನೋ, ಇಲ್ಲೇನು ಗೊತ್ತಿಲ್ವಲ್ಲಪ್ಪ ಅಂತ. ಆದರೆ ಒಂದು ಕಾಮನ್ ವಿಚಾರ ಏನು ಅಂತಂದರೆ, ನಾನು ಕ್ರಿಕೆಟ್ ಪ್ರೇಮಿ. ಸೊ ಕ್ರಿಕೆಟ್ ಪ್ರೇಮಿ ಆಗಿರೋದ್ರಿಂದ ಈ ಥರದ ವೇದಿಕೆಗಳು ನನಗೆ ಸಿಗ್ತಾನೇ ಇರುತ್ತೆ ರೀ. ಇದು ನಮಗೆ ಅಂತಂದರೆ ಈ ಮಣ್ಣಿಗೆ ಇರೋವಂಥ ಗುಣ ಏನು ಅಂತಂದರೆ, ಇಲ್ಲಿ ಹುಟ್ಟಿದವ್ರಿಗೆ ಇರೋವಂಥದ್ದು ಗುಣ ಏನು ಅಂತಂತಂದರೆ, ಕ್ರಿಕೆಟನ್ನು ಬಲ್ಲಂಥವ್ರು, ಕ್ರಿಕೆಟನ್ನು ಗೊತ್ತಿರೋ ಅಂಥವ್ರು ಭಾಳ ಬೇಗ ಜಲ್ಲಾಗ್ಬಿಡ್ತಾರೆ ಅಂತ ಅನ್ನೋ ಅಂಥದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಸೇರ್ಕೊಂಡಿದ್ದೀರಲ್ಲ 6 ರಾಜ್ಯದವರು. ಈ 6 ರಾಜ್ಯದವ್ರನ್ನ ಒಂದೇ ವೇದಿಕೆಯಲ್ಲಿ ಒಂದೇ ಜಾಗದಲ್ಲಿ ಒಗ್ಗೂಡಿಸುವಂಥ ಒಂದು ಶಕ್ತಿ ಇದೆ ಅಂತ ಅನ್ನೋದಾದರೆ ಅದು ಕ್ರಿಕೆಟ್ಗಿದೆ. ಇವತ್ತು ಇಷ್ಟು ಜನ ಇಲ್ಲಿ ಸೇರ್ಕೊಂಡಿದ್ದೀವಿ, ಬೇರೆ ಬೇರೆ ರಾಜ್ಯದವರು ಇಲ್ಲಿ ಸೇರ್ಕೊಂಡಿದ್ದೀವಿ ಅಂತ ಅನ್ನುವಂಥದ್ದಾದರೆ ಅದು ಅಷ್ಟು ಕ್ರೆಡಿಟ್ಸು ಈ ಒಂದು ಲೀಗನ್ನು ಆಯೋಜಿಸ್ತಾ ಇರುವಂಥ SBPL ಅವರಿಗೆ ಸೇರಬೇಕು. ಅದರ ಮುಂಚೂಣಿಯನ್ನು ವಹಿಸ್ಕೊಂಡಿರುವಂಥ, ಅದರ ಆಯೋಜಕರಾಗಿರುವಂಥದ್ದು, ಪ್ರಾಯೋಜಕರಾಗಿರುವಂಥದ್ದು ನಮ್ಮ ಯಾಸೀನ್ ಬಾಯ್ ಅವರು ಇಲ್ಲಿದ್ದಾರೆ, ಮತ್ತು ಅಮಿತ್ ಅವರಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆ ಅವರಿಗೆ. ಯಾಕಂತಂದರೆ ನಾವು ಆಡುವಂಥ ವಿಚಾರ, ನೋಡುವಂಥ ವಿಚಾರ ಬೇರೆ, ಆದರೆ ಒಂದು ವೇದಿಕೆನ ಸೃಷ್ಟಿ ಮಾಡಿಕೊಡೋ ಅಂಥದ್ದಿದೆ ಗೊತ್ತಾ. ಸೊ ಈ ವೇದಿಕೆನ ಸೃಷ್ಟಿ ಮಾಡಿಕೊಟ್ಟಿರೋ ಅಂಥ SBPLನ ಆಯೋಜಕರು, ಪ್ರಾಯೋಜಕರಾಗಿರೋಂಥ ಇವರಿಬ್ಬರಿಗೇ ಸೇರಬೇಕಾಗಿರುವಂಥದ್ದು. ನಾನು ಖಂಡಿತವಾಗ್ಲೂ ಕ್ಯಾಪ್ಟನ್ಶಿಪ್ ಅಂತನ್ನುವಂಥದ್ದು, ಇದರ ಆರ್ಗನೈಸರ್ಸ್ ಅಂತನ್ನುವಂಥದ್ದಾಗಿರೋದು ಎಲ್ಲನೂ ಒಳಗೊಂಡಿರುವಂಥ ಇಬ್ಬರು ಗಾಡ್ ಫಾದರ್ಸ್ ಬೇಕು ಅಂತ ಅನ್ನೋದಕ್ಕೆ ಈ ವೇದಿಕೆ ಸೃಷ್ಟಿಯಾಗಿದೆ. ನಾನು ಅವಾಗಲೇ ಹೇಳ್ತಾ ಇದ್ದೆ, ಇಲ್ಲಿ ಸೇರ್ಕೊಂಡಿರುವಂಥ ಒಂದು ಇಷ್ಟು ಘಟಾನುಘಟಗಳಿ ಜನಗಳಿದ್ದಾರೆ ಗೊತ್ತಾ. ನಾನು ಖಂಡಿತವಾಗ್ಲೂ ಇದನ್ನು ನಾನೇ ಸಾಕ್ಷಿ. ಇದಕ್ಕೆ ಇಲ್ಲಿ ಹಿಂದ್ಗಡೆ ಇಷ್ಟು ಜನ ಇದ್ದಾರಲ್ಲ, ಇವರು ಎಲ್ಲೆಲ್ಲಿದ್ದಾರೆ ಅಲ್ಲಲ್ಲಿ ಎಲ್ಲ ಕಾರ್ಯಕ್ರಮಗಳು ಯಶಸ್ಸಾಗಿದೆ. ಇದಕ್ಕೆ ನಾನೇ ಉದಾಹರಣೆ. ಇದಕ್ಕೆ ನಾನೇ ನನ್ನ ಕಣ್ಣಾರೇ ನೋಡಿರುವಂಥದ್ದು. ನನ್ನ ಜೊತೆಗೆ ನನ್ನ ತಮ್ಮ ತರುಣ್ ಅವರ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಅವನು ಎಲ್ಲೆಲ್ಲಿದ್ದಾನೆ ಅಲ್ಲಲ್ಲೊಂದು ತುಂಬ ಪಾಸಿಟಿವ್ ಆಗಿರುವಂಥ ಒಂದು ವೇದಿಕೆ ಸೃಷ್ಟಿಯಾಗುವಂಥದ್ದು. ಮತ್ತು ರಾಜು ಅಣ್ಣ ಅವಾಗಲೇ ಹೇಳಿದ್ರು, ರಾಜು ಅಣ್ಣವ್ರು ಎಲ್ಲೆಲ್ಲಿರ್ತಾರೆ ಅಲ್ಲಿ ಏನು ಕ್ರಿಕೆಟ್ ಎಲ್ಲಿರುತ್ತೆ ಅಲ್ಲಿ ರಾಜು ಅಣ್ಣ ಇರ್ತಾರೆ ಅಂತ ಸಮೀರ್ ಅವ್ರು ಹೇಳಿದ್ರು. ನಾನು ಇನ್ನೊಂದು ಸ್ವಲ್ಪ ಬೇರೆ ಥರ ಹೇಳ್ತೀನಿ, ರಾಜು ಅಣ್ಣ ಎಲ್ಲಿರ್ತಾರೆ ಅಲ್ಲಿ ಕ್ರಿಕೆಟ್ ಇರುತ್ತೆ ಅಂತ. ಬರೀ ಕ್ರಿಕೆಟ್ ಮಾತ್ರ ಅಲ್ಲ, ಅವರು ಎಲ್ಲಿ ಇರ್ತಾರೆ ಅಲ್ಲಿ ಒಂದು ದೊಡ್ಡ ನಗು ಇರುತ್ತೆ, ಅಲ್ಲಿ ಒಂದು ದೊಡ್ಡ ಪಾಸಿಟಿವ್ ವಾತಾವರಣ ಸೃಷ್ಟಿಯಾಗಿರುತ್ತೆ. ಇವತ್ತು ಆ ಥರದೊಂದು ಪಾಸಿಟಿವ್ ಆಗಿರುವಂಥ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಅಂತ ಅನ್ನೋದಾದರೆ, ಇಷ್ಟು ಒಳ್ಳೆಯ ಮನಸ್ಸುಗಳು ಇಲ್ಲಿ ಇರುವಂಥದ್ದು. ಮುರಳಿ ಸರ್ ಇದ್ದಾರೆ. ಮೊನ್ನೆ ತಾನೇ ನನ್ನ ಚೂಮಂತರಿನ ಒಂದು ಸಿನಿಮಾದ 25ನೇ ದಿವಸದ ಒಂದು ಸಮಾರಂಭವನ್ನು ಆಶಯಿಸೋದಕ್ಕೆ ಮತ್ತು ನಮ್ಮನ್ನು ಕಂಗ್ರ್ಯಾಚುಲೇಟ್ ಮಾಡೋದಕ್ಕೆ, ವಿಶ್ ಮಾಡೋದಕ್ಕೆ ಇನ್ನೊಬ್ಬರು ಹೀರೋ ಬರ್ತಾರೆ ಅಂತ ಅನ್ನೋದಾದರೆ ಅದು ಮುರಳಿ ಸರ್ ಅವ್ರ ಜೊತೆಗೆ ಬಂದು ನನ್ನ ಕೈಗೊಡಿರುವಂಥದ್ದು, ಯಾವಾಗಲೂ ನನ್ನ ಜೊತೆಯಲ್ಲಿರುವಂಥದ್ದು. ಮತ್ತು ಸರ್ ಇದ್ದಾರೆ ಅಲ್ಲಿಂದ, ಮತ್ತು ಮೇಡಮ್ ಇದ್ದಾರೆ. ಸೊ ಈ ಥರದೊಂದು ಭಾಳ ಅದ್ಭುತವಾದಂಥ ವೇದಿಕೆ. ನಾನು ಎಲ್ಲರಿಗೂ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಥರದ ಒಂದು ಅವಕಾಶ ಭಾಳ ಅಪರೂಪಕ್ಕೆ ಸಿಗುತ್ತೆ. ಖಂಡಿತವಾಗಲೂ ಭಾಳ ಚೆನ್ನಾಗಿ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಒಂದು ಒಳ್ಳೆಯ ಉದ್ದೇಶದಲ್ಲಿ ಶುರು ಆಗಿರುವಂಥ SBPL ನನ್ನ ಆಶಯ ಇಷ್ಟೇ, SBPL ಮುಂದಿನ ದಿವಸಗಳಲ್ಲಿ ಒಂದು IPL ರೇಂಜಿಗೆ ಬೆಳೆಯುವಂಥ ಒಂದು ಲೀಗ್ ಇದಾಗಲಿ ಅಂತ ಹೇಳ್ತಾ,
ಆಲ್ ದಿ ಬೆಸ್ಟ್. ಇವತ್ತು ಒಂದು ಒಳ್ಳೆಯ ಸಮಾರಂಭಕ್ಕೆ ನನ್ನನ್ನು ಸಾಕ್ಷಿಯನ್ನಾಗಿ ಮಾಡಿದಿರಿ. ಈ ಒಂದು ವೇದಿಕೆ ನನಗೆ ಸೃಷ್ಟಿ ಮಾಡಿಕೊಟ್ಟಂದಕ್ಕೆ ಈ ಒಂದು ತಂಡಕ್ಕೆ ನಾನು ಅಭಿನಂದಿಸ್ತೀನಿ. ಮತ್ತು ಇಲ್ಲಿ ಬಂದಿರುವಂಥವ್ರು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನನಗೆ ಇಲ್ಲಿ ಯಾರು ಯಾರ ಮೇಲೆ ಯಾರು ಏನು ಅಂತ ಅನ್ನೋವಂಥದ್ದಲ್ಲ. ನನಗಿವತ್ತು ಇಲ್ಲಿ ವೈಟ್ ಡ್ರೆಸ್ ಹಾಕ್ಕೊಂಡು ಇಲ್ಲಿ ಆಟ ಆಡೋದಕ್ಕೆ ನಿಂತ್ಕೊಂಡಿರೋಂಥ ಪ್ಲೇಯರ್ಸ್ ಇದ್ದೀರಲ್ಲ, ನನಗೆ ಕಾಣಿಸ್ತಾ ಇರೋದಷ್ಟೇ, ನೀವೆಲ್ಲರೂ ವಿನ್ನರ್ ಸೇರಿ ಇಲ್ಲಿ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಿ ಅಂತಂದರೆ ಈ ಒಂದು ಲೀಗಲ್ಲಿ ಪಾರ್ಟಿಸಿಪೇಟ್ ಮಾಡೋವಂಥವ್ರು ಎಲ್ಲರೂ ನನಗೆ ವಿನ್ನರ್ಸ್ ಥರನೇ ಕಾಣ್ತಾ ಇದ್ದೀರಾ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುಷು, ಆರೋಗ್ಯ, ಸಕ್ಸಸ್ ಎಲ್ಲನೂ ಕೊಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.